ಹಾಯ್ ಎಲ್ರಿಗೂ ನಮಸ್ತೆ. ಹಬ್ಬ ಬಂತು ಅಂದ್ರೆ ಸಾಕು, ಮಾರ್ಕೆಟ್ ಸಂಭ್ರಮನೇ ಬೇರೆ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಮಾರ್ಕೆಟ್ಗೆ ಹೊರಟಿದ್ದೆ. ಜನ ಅಬ್ಬಬ್ಬಾ, ಕಾಲಿಡೋಕ್ಕೂ ಜಾಗ ಇಲ್ದಷ್ಟು ಕ್ರೌಡ್. ಇಷ್ಟು ಜನ ಇದ್ರು ಹಬ್ಬಕ್ ಬೇಕಾದ ಹೂವು, ಹಣ್ಣು, ಕಳಸ ಸಾಮಾನು ಎಲ್ಲವನ್ನು ಹುಡುಕಿ 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 ಪರ್ಚೇಸ್ ಮಾಡೋದ್ರಲ್ಲಿ ಇರೋ ಖುಷಿನೇ ಬೇರೆ. ಈ ಕ್ರೌಡ್ ಮಧ್ಯೆ ಶಾಪಿಂಗ್ ಮಾಡೋದು ಒಂಥರ ಸಾಹಸನೇ ಸರಿ. ಇನ್ನ ರಾತ್ರಿ ಎಲ್ಲ ಕಣ್ಣಲ್ಲಿ ಎಣ್ಣೆ ಹಾಕೊಂಡ್ ಪೂಜೆ ಸಿದ್ಧತೆ ಮಾಡ್ಕೊಂಡೆ. ಲಕ್ಷ್ಮಿ ಅಮ್ಮನ್ಗೆ ಸೀರೆ ಉಡ್ಸಿ ನೈಟ್ ಎಲ್ಲ ನಿದ್ದೆಗೆಟ್ಟು ಕಳ್ಸ ಪ್ರತಿಯೊಂದನ್ನು ಪ್ರೀತಿಯಿಂದ ಜೋಡ್ಸೋದು. ದೇವಿಯನ್ನ ಅಲಂಕಾರ ಮಾಡಿ ಕೂರಿಸಿದಾಗ ಆಯಾಸ ಎಲ್ಲ ಮಾಯ ಆಗಿ ಮನ್ಸಿಗ್ ಸಿಗೋ ಆ ಪ್ರಶಾಂತತೆ ಅನ್ಭವಿಸಿದ್ರೇನೆ ಗೊತ್ತು. ಇನ್ನ ಹಬ್ಬ ಅಂದ್ಮೇಲೆ ಆಮ್, ಅಡ್ಗೆ ಮನೆ ಗಮ್ಮತ್ತು ಇರ್ಲೇಬೇಕಲ್ವಾ. ಮಧ್ಯಾಹ್ನ ಯಜಮಾನ್ರಿಗೆ ಮತ್ತೆ ಮನೆ ಮಂದಿಗೆಲ್ಲ ಸೇರಿ ಸ್ಪೆಷಲ್ ಅಡ್ಗೆ ರೆಡಿ ಮಾಡ್ಕೊಳ್ಬೇಕು. ಬಿಸಿ ಬಿಸಿ ಬೇಳೆ ಒಬ್ಬಟ್ಟು, ಪಾಯಸ, ಹೆಸರುಕಾಳು ಪಲ್ಯ, ರಿಫ್ರೆಶಿಂಗ್ ಕೋಸಂಬರಿ ಜೊತೆಗೆ ಅನ್ನ, ಸಾಂಬಾರು, ಹಪ್ಳ, ಉಪ್ಪಿನಕಾಯಿ, ಪೂರ್ತಿ ಎಲೆ ಅಡ್ಗೆ ರೆಡಿ ಮಾಡಿ ಬಡಿಸ್ದಾಗ ಸಿಕ್ಕಂತ ಖುಷಿ ಅಷ್ಟಿಷ್ಟಲ್ಲ ಆಯ್ತಾ. ಇನ್ನ ಇನ್ನ ಮಾರ್ಕೆಟ್ ಇಂದ ಮನೆಗ್ ಬಂದು ಇನ್ನ ಪೂಜೆಗೆ ಎಲ್ಲಾ ತಯಾರಿನ ಮಾಡ್ಕೊಂತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಲಾಗು ನಿಜಕ್ಕೂ ತುಂಬಾ ಸ್ಪೆಷಲ್. ಹಬ್ಬ ಅಂದ್ರೇನೆ ಒಂದೊಂಥರ ಖುಷಿ, ಮನೆ ತುಂಬಾ ಸಂಭ್ರಮ. ಅದ್ರಲ್ಲೂ ಹಬ್ಬದ ಹಿಂದಿನ ದಿನ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡೋದು ಇದೆಯಲ್ಲ, ಹಬ್ಬ ಅದೊಂದು ದೊಡ್ಡ ಸಾಹಸನೇ ಸರಿ. ನೋಡಿ ಇವಾಗ ನಾನೇ ಮಾರ್ಕೆಟಿಗೆ ಬಂದಿದೀವಿ. ಹಾಯ್, ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಲಾಗ್ ಇದು. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ಬೆಳಗ್ಗೆಯಿಂದ. ಶಾಪಿಂಗು ಅದು ಇದು ಅದು ತಂದಿಲ್ಲ ಇದು ತಂದಿಲ್ಲ ಬರೀ ಇದೆ ಆಗೋಗಿದೆ. ಫುಲ್ಲು ಬೆಳಗ್ಗೆ ಹೇಗಿರುತ್ತೆ ನೋಡೋಣ. ಇವಾಗ ನಾನು ನೈಟು ಈ ಥರ ಕಳಸ ಎಲ್ಲ ಕೂರಿಸಿ ಸೀರೆ ಡ್ರೇಪಿಂಗ್ ಒಂದು ಮಾಡಿ ಬಿಟ್ಟಿದ್ದೀನಿ. ಇನ್ನು ಕಳಸಕ್ಕೆ ಏನೂ ಹಾಕಿಲ್ಲ, ಅಂದರೆ ನೀರಾಗಿರ್ಬೋದು, ಕಳಸದ ಸಾಮಾನಾಗಿರ್ಬೋದು ಏನನ್ನೂ ನಾನು ಹಾಕಿಲ್ಲ. ಬೆಳಗ್ಗೆ ಎಲ್ಲ ಕಂಪ್ಲೀಟ್ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ಇದೆಲ್ಲ ಕ್ಲೀನ್ ಮಾಡಿ ಸದ್ಯಕ್ಕೆ ತುಂಬ ಹರಡ್ಕೊಬಿಟ್ಟಿದ್ದೀನಿ. ಎಲ್ಲನೂ ನೀಟ್ ಮಾಡ್ಕೊಬಂದು ಒಂದು ಕಡೆಯಿಂದ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೋಬೇಕು. ಸ್ವಲ್ಪ ದೇವ್ರ ಮನೆ ಒಂದು ಕ್ಲೀನ್ ಮಾಡೋದಿದೆ, ಅದೊಂದೆಲ್ಲ ಕ್ಲೀನ್ ಆದಮೇಲೆ ಮಲ್ಕೊಂಡು ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕಾಗುತ್ತೆ. ಸೊ ಬನ್ನಿ, ಹೇಗಾಯಿತು ಪೂಜೆ ಎಲ್ಲನೂ ನೋಡ್ಕೊಂಡು ಬರೋಣ. ಇನ್ನು ಮಾರ್ಕೆಟಲ್ಲಿ 1 kg ಬೆಣ್ಣೆನ ತೊಗೊಬಂದಿದ್ದೆ. ಅದನ್ನ ಕರಗ್ಸೋಣ ಅಂತ ಹೇಳಿ ಇಟ್ಟಿದ್ದೆ. ಅಷ್ಟರೊಳಗಾಗಲೇ ಉಕ್ಕು ಬಂದ್ಬಿಟ್ಟಿತ್ತು. ನಾನು ಈ ಕಡೆ ಕೆಲಸ ಮಾಡ್ತಿದ್ನಲ್ಲ, ಹಾಗಾಗಿ ನೋಡ್ಕೊಳ್ಳೇ ಇಲ್ಲ. ಸ್ವಲ್ಪ ಚೆಲ್ಲೋಗ್ಲಿಲ್ಲ, ಬಟ್ ಮೇಲೆಲ್ಲ ಒಂಥರ ಸ್ಪ್ರೆಡ್ ಆಯಿತು. ಸರಿ ಅಂತ ಹೇಳಿಬಿಟ್ಟು ಅದನ್ನ ಕೂಡ ರೆಡಿ ಮಾಡಿಕೊಂಡು ಅದೊಂದು ಬಾಟಲ್ಗೆ ಶೋಧಿಸಿ ಇಟ್ಕೊಂಡೆ. ಅದಾದಮೇಲೆ ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕೊಬ್ಬರಿ ಎಲ್ಲ ತುರಿದಿಟ್ಟಿದ್ದೆ. ಈ ರೀತಿ ರವೆನ ಹುರ್ಕೊಂಡು ನಾನು ರವೆ ಉಂಡೆ ಕೂಡ ಮಾಡಿಕೊಂಡೆ. ರವೆ ಉಂಡೆ ಇಲ್ಲದೆ ಹೋದ್ರೆ ಆಗುತ್ತಾ? ನೈವೇದ್ಯಕ್ಕಂತೂ ರವೆ ಉಂಡೆ ಪ್ರತಿ ವರ್ಷನೂ ಮಾಡ್ದಂಗೆ ಈ ಸರಿನೂ ಮಾಡ್ಕೋಬೇಕಾಗುತ್ತೆ. ಅದು ಸ್ನಾನ ಎಲ್ಲ ಮುಗೀತು. ಟೈಮ್ ಬಂದು 5:30. ಪೂಜೆ ಸ್ಟಾರ್ಟ್ ಮಾಡಬೇಕು, ರೆಡಿ ಮಾಡಬೇಕು. ರಾತ್ರಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಇವಾಗ ಕತ್ಲೆ ನೋಡಿ, ಇನ್ನು ಕತ್ಲೆ ಇದೆ. ಇನ್ನೂ ಬೆಳಕಾಗಿಲ್ಲ, ಇನ್ನು ಸ್ವಲ್ಪ ಹೊತ್ತು ಕಳೆದ್ರೆ ಬೆಳಕಾಗುತ್ತೆ. ಈಗ ಸ್ವಲ್ಪ ರಂಗೋಲಿ ಹಾಕಿ ಪೂಜೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ಜಾಗ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಸಿಂಪಲ್ಲಾಗಿ ರಂಗೋಲಿನ ಬಿಟ್ಕೋತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಈ ಸಾರಿ ನನ್ನ ಮಗ ಹಾಸ್ಟೆಲಲ್ಲಿ ಇರೋದ್ರಿಂದ ಹಬ್ಬ ಮಾಡೋಕ್ಕೂ ಮನಸ್ಸಿಲ್ಲ. ಹೇಗೋ ಸಿಂಪಲಾಗಿ ಮಾಡೋಣ ಅಂತ ಹೇಳಿ ಮಾಡ್ತಿರೋದಷ್ಟೇ. ನನ್ನ ಮಗ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ. ನೋಡೋಣ, ನೆಕ್ಸ್ಟ್ ಇಯರಿಂದ ಅವನು ಬರ್ತಾನೆ ಅನ್ನೋ ಹೋಪ್ ಇದೆ ನನಗೆ. ನೆಕ್ಸ್ಟ್ ಇಯರು ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡ್ಬೋದು. ಅವನಿಗೆ ಈ ಹಬ್ಬದಲ್ಲಿ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಒಬ್ಬಟ್ಟು ಅಂದರೆ ಸಖತ್ ಇಷ್ಟಪಡ್ತಾನೆ. ಎಲ್ಲ ಮಿಸ್ ಮಾಡಿಕೊಂಡ ಎಲ್ಲೋ ಒಂದು ಕಡೆ ಅಂತ ಅನಿಸುತ್ತೆ. ನಾನು ಕೂಡ ಈ ರೀತಿ ಸಿಂಪಲಾಗಿ ರಂಗೋಲಿನ ಹಾಕೋತಾ ಇದ್ದೀನಿ. ಈ ಥರ ರಂಗೋಲಿ ಹಾಕಿದ್ಮೇಲೆ ಸ್ವಲ್ಪ ರಂಗೋಲಿ ಚೆಲ್ಲೋಗ್ಬಿಡ್ತಾ, ಅದು ಬೇರೆ ಸ್ವಲ್ಪ ಟೆನ್ಷನ್ ಆಗಿಬಿಡ್ತು. ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಈ ಥರ ಆಗಿಬಿಡುತ್ತೆ. ಏನೋ ಮಾಡೋಕ್ಕೋಗಿ ಏನೇನೋ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿತ್ತು ರಂಗೋಲಿ, ಅದನ್ನು ನಾನೇ ಹಾಳು ಮಾಡಿಬಿಟ್ಟೆ ನನ್ನ ಕೈಯಿಂದ. ಸ್ವಲ್ಪ ಬೇಜಾರು ಕೂಡ ಆಯಿತು, ಸ್ಟಾರ್ಟಿಂಗ್ ಹಿಂಗೆ ಆಗಿಬಿಡ್ತಲ್ಲ ಅಂತ ಹೇಳಿ. ಸರಿ ಅಂತ ಹೇಳಿ ಹೇಗೋ ಅದನ್ನು ಕೂಡ ಕರೆಕ್ಟ್ ಮಾಡಿದೆ. ಈ ರೀತಿ ಸಿಂಪಲಾಗಿ ಬಿಟ್ಕೊಂಡೆ. ನಾನೇನು ರಂಗೋಲಿಗೆ ಬಣ್ಣ ಹಚ್ಚೋದಾಗಲಿ ಏನಾಗಲಿ ಮಾಡಲಿಲ್ಲ. ಯಾಕೆ ಅಂದರೆ ಹೇಳಿದ್ನಲ್ಲ ರೀಸನ್ನು, ಅದೇ ರೀಸನ್ನು. ಈಗ ರಂಗೋಲಿ ಕೂಡ ಈ ಥರ ಸಿಂಪಲಾಗಿ ಬಿಟ್ಕೊಂಡಿದ್ದಾಯಿತು. ಈಗ ಸ್ವಲ್ಪ ಅಡುಗೆ ಮನೆಯಲ್ಲಿ ಸ್ವಲ್ಪ ರೈಸಿಗೆ ಇಟ್ಕೊಂಡ್ರೆ ನೈವೇದ್ಯಕ್ಕೆ ಏನಾದರೂ ಮಾಡ್ಕೋಬೋದು ಅಂತ ಹೇಳಿ ರೈಸ್ ಕೂಡ ಇಟ್ಕೊಂಡಿದ್ದೆ. ನೋಡಿ, ನಾನು ಪೂಜೆ ಅಲಂಕಾರಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ.
ಇನ್ನು ನಮ್ಮ ಮನೆಯವರಾಗಿರ್ಬೋದು ಮತ್ತು ನನ್ನ ಮಗ ಇನ್ನೊಬ್ಬ ಇದ್ದಾನಲ್ಲ ಅವನು ಕೂಡ ಎದ್ದಿರಲಿಲ್ಲ. ಅಷ್ಟರೊಳಗಾಗಲೇ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೂ ಕೂಡ ಎಬ್ಬಿಸ್ತಾ ಇದ್ದೆ. ಎದ್ದು ಬೇಗ ರೆಡಿ ಆದರೆ ಅವ್ರ ಕಂಕಣ ಎಲ್ಲ ಕಟ್ಬಿಟ್ಟು ಹೋದರೆ ನಂಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಆರಾಮಾಗುತ್ತೆ ಅಂತ ಹೇಳಿ ಸರಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಹಬ್ಬಕ್ಕೆ. ನಿಜವಾಗ್ಲೂ ತುಂಬ ಟಯರ್ಡ್ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅವರು ಮಿಂಚೋದ್ರ ಜೊತೆಗೆ ದೇವ್ರಿಗೆ ಅಲಂಕಾರ ಮಾಡೋದಾಗಿರ್ಬೋದು, ನೈವೇದ್ಯ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿಬಿಡ್ತಾರೆ ನಮ್ಮ ಹೆಣ್ಮಕ್ಳು. ಏನೋ ಅನ್ಕೋಬೋದು ತುಂಬ ಜನ, ಈಗ ವರಮಹಾಲಕ್ಷ್ಮಿ ಅನ್ನೋದು ಮುಂಚೆ ಯಾರೋ ಒಬ್ಬರು ಮಾಡ್ತಿದ್ರು, ಇವಾಗ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಈ ಥರ ಎಲ್ಲ ಬರುತ್ತೆ. ನಮ್ಮ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ, ಲಕ್ಷ್ಮಿಗೆ ಅಲಂಕಾರ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಏನೋ ಒಂಥರ ಫೀಲ್ ಸಿಗುತ್ತೆ. ಈಗ ಒಬ್ಬರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಹಿಂದಿಂದ ಎಲ್ಲರೂ ಸ್ಟಾರ್ಟ್ ಮಾಡ್ಕೊತಾರೆ ಅಲ್ವಾ? ಹಾಗೆಯೇ ಇವಾಗ ನಾನು ಪೂಜೆಗೆ ಅಂದರೆ ಕಳಸಕ್ಕೆ ನೀರನ್ನ ಹಾಕಿ ಅದಕ್ಕೆ ಹಾಕಬೇಕಾಗಿರೋಂತಹ ಕವಡೆ ಆಗಿರ್ಬೋದು, ಮತ್ತು ಗುಲಗಂಜಿ ಇರ್ಬೋದು, ಮತ್ತು ಲಾವಂಚ ಬೇರು, ದ್ರಾಕ್ಷಿ, ಗೋಡಂಬಿ ಎಲ್ಲವನ್ನು ಹಾಕಿ ಇವಾಗ ಹೊಸ್ಲು ಹತ್ರ ಇಟ್ಟು ಪೂಜೆನ ಮಾಡ್ಕೊಂಡು ಒಳಗೆ ತೊಗೊಂಡು ಬರ್ತೀನಿ. ಯಾಕೆಂದರೆ ಈ ರೀತಿ ಕೂಡ ಕಳಸನ ಹೊಸ್ಲಿಂದ ತೊಗೊಂಡು ಬರೋದು ಕೂಡ ಒಂದು ಪದ್ಧತಿ ಆಯಿತಾ. ಮೊದಲಿಗೆ ನಾವು ಕಳಸನ ಹೊರಗಡೆಯಿಂದ ಪೂಜೆ ಮಾಡಿ ತೊಗೊಂಡು ಬರಬೇಕು. ಇಲ್ಲಾಂದರೆ ಹೊರಗಡೆನೇ ನೀರು ಹಿಡ್ಕೊಂಡು ಅಲ್ಲೇ ಪೂಜೆ ಮಾಡಿಕೊಂಡು ಒಳಗಡೆ ತೊಗೊಬರಬೇಕು. ಆದರೆ ಇಲ್ಲಿ ಹೊರಗಡೆ ಎಲ್ಲೂ ನೀರು ಫೆಸಿಲಿಟೀಸ್ ಇಲ್ಲದೆ ಇರೋದ್ರಿಂದ ನಾನು ಒಳಗಡೆಯಿಂದನೇ ಮನೆ ಒಳಗಿಂದ ನೀರನ್ನ ತೊಗೊಂಡು ಈ ರೀತಿಯಾಗಿ ಕಳಸನ ತಯಾರಿ ಮಾಡಿಕೊಂಡೆ. ಅಷ್ಟರೊಳಗೆ ನಮ್ಮ ಮನೆಯವ್ರು ಕೂಡ ಎದ್ದಿದ್ರು. ಏಕೆಂದರೆ ಅವರು ಹಬ್ಬದ ಸೀಸನಲ್ಲಿ ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿರ್ತಾರೆ, ಬೇಗ ಎದ್ದಿರ್ತಾರೆ. ನಿದ್ದೆ ಸ್ವಲ್ಪ ಕಮ್ಮಿ ಆಗಿರುತ್ತೆ ಹಬ್ಬದ ಸೀಸನಲ್ಲಿ. ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಎಬ್ಬಿಸ್ದೆ, ಯಾಕೆಂದರೆ ನನಗೂ ಕೂಡ ಹೆಲ್ಪ್ ಆಗುತ್ತಲ್ವ. ಹಾಗಾಗಿ ಹೊಸ್ಲಿಗೆ ಕಳಸನ ಇಟ್ಟು ಪೂಜೆನ ಮಾಡಿ, ಹೊಸ್ಲ ಹತ್ರ ಕಳಸನ ಇಟ್ಟು ಪೂಜೆನ ಮಾಡಿಕೊಂಡು ಒಳಗೆ ತಂದು ಈ ರೀತಿ ಕಳಸದ ಕಳಸನ ರೆಡಿ ಮಾಡಿಕೊಂಡು ಹೊಸ್ಲ ಹತ್ರ ಇಟ್ಟು ಪೂಜೆನ ಮಾಡಿಕೊಂಡು ಮನೆ ಒಳಗಡೆ ತೊಗೊಬರ್ತಾಯಿದ್ದೀನಿ. ತೊಗೊಬಂದು ಆ ಕಳಸನ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕು. ಈ ರೀತಿಯಾಗಿ ಯಾರ್ಯಾರು ಮಾಡ್ತೀರಾ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿ. ಕೆಲವೊಂದು ನಮ್ಮ ಕಡೆಯಿಂದನೂ ಗೊತ್ತಿಲ್ಲದೆ ಇರೋ ವಿಷಯಗಳು ತುಂಬ ಇರುತ್ತೆ ತಿಳ್ಕೊಳ್ಳೋದು ಬೇಕಾಗಿರೋದು. ಇವಾಗ ನಾನೊಂದು ಮಣೆನ ಇಟ್ಟು ಆ ಮಣೆ ಮೇಲೆ ಒಂದು ಪ್ಲೇಟಿಗೆ, ತಾಮ್ರದ ಪ್ಲೇಟಿಗೆ ಅಕ್ಕಿನ ಹಾಕಿ ಅದ್ರ ಮೇಲೆ ಕಳಸನ ಇಡ್ತಾಯಿದ್ದೀನಿ. ಅದ್ರ ಮುಂದೆ ಒಂದು ಗಣಪತಿ ವಿಗ್ರಹ ಇಟ್ಟು ಅದಕ್ಕೆ ಸ್ವಲ್ಪ ಗರ್ಕೆ ಇದ್ದರೆ ಗರ್ಕೆನ ಇಟ್ಟು ಪೂಜೆನ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ನಾನು ಇಷ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಕಳಸಕ್ಕೆ ಸೀರೆ ಎಲ್ಲ ಉಡಿಸಿದ್ದೀನಲ್ವ, ಅಲ್ಲಿಗೆ ನಾನು ಕಳಸಕ್ಕೆ ನೀರಾಗಲಿ ಗೋಮತಿ ಚಕ್ರ ಆಗಿರ್ಬೋದು ಏನನ್ನೂ ಕೂಡ ಹಾಕಿಲ್ಲ. ಇವಾಗ ಎಲ್ಲನೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಸೀರೆ ಅಂಗಡಿಗಳಿಗೆ ಈ ಸರಿ ಏನಾಗಿದೆ ಅಂತ ಗೊತ್ತಿಲ್ಲ, ಯಾವ ಸೀರೆ ಅಂಗಡಿಗೆ ಹೋದ್ರೂ ನಮ್ಗೆ ಇಷ್ಟ ಆಗಿರೋಂಥ ಸೀರೆನೇ ಸಿಗ್ತಿರ್ಲಿಲ್ಲ. ತುಂಬಾ ಸರ್ಚ್ ಮಾಡಿದ್ವಿ, ತುಂಬಾ ಹುಡುಕಿದ್ವಿ. ಆದರೂ ನಮ್ಮ ಹೆಣ್ಮಕ್ಳಿಗೆ ಸೀರೆ ಚೆನ್ನಾಗಿದ್ದರೆ, ಕಲರ್ ಚೆನ್ನಾಗಿದ್ದರೆ ಬಾರ್ಡ್ರ್ ಇಷ್ಟ ಆಗಲ್ಲ, ಬಾರ್ಡ್ರ್ ಚೆನ್ನಾಗಿದ್ರೆ ಕಲರ್ ಇಷ್ಟ ಆಗಲ್ಲ. ಪ್ರತಿಯೊಂದು ಕೂಡ ನೋಡಿದ ತಕ್ಷಣ ಇಷ್ಟ ಆಗಿಬಿಟ್ರೆ ಆ ಸ್ಯಾರಿನ ಪಟ್ಟಂತ ಪರ್ಚೇಸ್ ಮಾಡಿಬಿಡ್ತೀವಿ. ಬಟ್ ಇಷ್ಟ ಆಗಲಿಲ್ಲ ಅಂದರೆ ತೊಗೊಳಕ್ಕೆ ಹೋಗೋದಿಲ್ಲ. ಈಗ ಕಳಸಕ್ಕೆ ನಾನು ಜವಾದು ಪೌಡರ್ನ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಕುಂಕುಮ, ಒಂದು ಕಾಯಿನ್, ಬೆಳ್ಳಿ ಕಾಯಿನ್ ಅಥವಾ ತಾಮ್ರದ ಕಾಯಿನ ಹಾಕಿ ಕಳಸನ ಈ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ. ನಾನು ಕೂಡ ಈ ರೀತಿಯಾಗಿ ರೆಡಿನ ಮಾಡಿಕೊಂಡೆ. ಎಲ್ಲ ಕೂಡ ಬೇಗನೆ ಆಯಿತು. ಒಂದು 5:30-6 ಗಂಟೆ ಅಷ್ಟರೊಳಗೆ ಪೂಜೆ ಮಾಡೋಣ ಅಂದ್ಕೊಂಡೆ. ಒಂದು ಸ್ವಲ್ಪ ಲೇಟ್ ಆಗೋಯಿತು, ಅಂದರೆ ಒಂದು 6:15 ಆಗೋಯಿತು. 5 ಗಂಟೆ ಅಂದರೆ 4:45ಗೆ ಎದ್ದಿದ್ದು, ಆದರೂ ಕೂಡ ಸ್ವಲ್ಪ ಲೇಟ್ ಆಗಿಬಿಡ್ತು. ಯಾಕೆಂದರೆ ಎಲ್ಲನೂ ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಏಕೆಂದರೆ ಈಗ ಹಸ್ಬೆಂಡ್ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿದರೆ ಸರಿ ಆಗ್ತಿತ್ತು. ಬಟ್ ಅವ್ರು ಎದ್ದು ಸ್ನಾನ ಮಾಡಿ ಆಯಿತಾ ರೆಡಿ ಆಯಿತಾ ನಿಂದು ಅಂತ ಬರೀ ಇದನ್ನೇ ಕೇಳ್ತಿದ್ರು. ಬಟ್ ಏನೂ ಹೆಲ್ಪೇ ಮಾಡ್ತಿರ್ಲಿಲ್ಲ. ಹೇಳಿದರೆ ಮಾಡ್ತಿದ್ರು ಅನಿಸುತ್ತೆ. ನಾನು ಏನೂ ಹೇಳೋಕ್ಕೆ ಹೋಗಲಿಲ್ಲ, ಎಲ್ಲನೂ ಒಬ್ಬಳೇ ಮಾಡ್ಕೊತಾ ಇದ್ದೀನಿ. ಈಗಿರೋ ಹೂವಿನ ರೇಟ್ ಆಗಿರ್ಬೋದು, ಆವತ್ತಿನ ದಿನ ತುಂಬಾ ಹೂವಿನ ರೇಟೆಲ್ಲ ಜಾಸ್ತಿ ಆಗಿರುತ್ತಲ್ವ. ನಿಮ್ಮ ಕಡೆ ಎಲ್ಲ ಎಷ್ಟಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮ ಸೈಡ್ ಹಾಸನಲ್ಲೆಲ್ಲ ಮಾರು 100 ರೂಪಾಯಿ ಈ ಥರ ಎಲ್ಲ ಇತ್ತು. ಮಲ್ಲಿಗೆ ಹೂವು ಲೂಸ್ ಥರದಾದರೆ 1/4 kgನೇ 350 ರೂಪಾಯಿ ಇತ್ತು. ಕನಕಾಂಬ್ರ ಕೇಳೋಂಗೆ ಇಲ್ಲ, 4,000 kg ಏನು ಅನಿಸುತ್ತೆ. ನಾನು ಕನಕಾಂಬ್ರ ಎಲ್ಲ ತರೋಕ್ಕೆ ಹೋಗಲಿಲ್ಲ. ಮತ್ತು ಊರಲ್ಲಿ ಹೂವೆಲ್ಲ ಬೆಳೀತಾರೆ, ಅಂದರೆ ನಮ್ಮೂರಲ್ಲಿ ಅಪ್ಪನೂರಲ್ಲಿ ಹೂವು ಬೆಳೀತಾರೆ. ಹಾಗಾಗಿ ಅಲ್ಲಿಂದನೇ ಒಂದು 10 ಮಾರು ಹೂನ ತಂದುಕೊಟ್ಟಿದ್ರು ನನಗೆ. ನಾನು ಜಾಸ್ತಿ ಲಕ್ಷ್ಮಿಗೆ ಹೂವಿನ ಅಲಂಕಾರ ಜಾಸ್ತಿ ಮಾಡೋದಿಲ್ಲ. ಯಾಕೆಂದರೆ ಹಾರ ಇದೆಯಲ್ಲ, ಹಾರ ತುಳಸಿ ಮಾತ್ರ ಹಾಕಿದ್ದೆ. ತುಳಸಿನೇ ಆ ತಾಯಿಗೆ ತುಂಬ ಶ್ರೇಷ್ಠ ಅಂತ ಹೇಳಿ ಜಾಸ್ತಿ ತುಳಸಿನೇ ತಂದುಬಿಟ್ಟಿದ್ದೆ. ಒಂದು 2 ಮಾರಷ್ಟು ತುಳಸಿನ ತೊಗೊಬಂದಿದ್ದೆ.
ಈ ರೀತಿಯಾಗಿ ನಾನು ಕೂಡ ರೆಡಿನ ಮಾಡಿಕೊಂಡೆ. ಸಿಂಪಲ್ಲಾಗಿ ಮಾಡಿಕೊಂಡೆ ಈ ಸಾರಿ, ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ. ಈ ಥರ ಪೂಜೆ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಹಿಂದಿನ ದಿವಸ ತುಂಬಾ ನಿದ್ದೆಗೆಡಬೇಕಾಗುತ್ತೆ. ಊಟ ಮಾಡ್ತೀವೋ ಈ ತಿಂಡಿ ಮಾಡ್ತೀವೋ ಒಂದು ಗೊತ್ತಿರಲ್ಲ. ಹಾಗೆಯೇ ನಾನಿಲ್ಲಿ 9 ಎಳೆ ದಾರನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ 3 ದಾರನ ಅಂದರೆ ಗೌರಿ ದಾರನ ರೆಡಿ ಮಾಡ್ಕೊತಿದ್ದೀನಿ. ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಮತ್ತು ಆ ತಾಯಿಗೊಂದು ಅಂತ ಹೇಳಿ. ನನ್ನ ಮಗ ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ಅವನಿಗೆ ಆಮೇಲೆ ಕಟ್ಟಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನಾವು ಬೇಗ ಪೂಜೆ ಮಾಡ್ತಿದ್ದೀವಿ. ಯಾಕೆಂದರೆ ಅವನು ಅಷ್ಟು ಬೇಗ ಎದ್ದೇಳಲ್ಲ. ಯಾಕೆಂದರೆ ನೈಟು ಬಾಳೆಹಣ್ಣು ವ್ಯಾಪಾರ ಎಲ್ಲ ಮಾಡ್ಕೊಂಡು ಬಂದಿದ್ದ, ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಂತ ಹೇಳ್ತಿದ್ದ. ಹಾಗಾಗಿ ಬೇಡ ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದ. ಅವ್ನು ಮಲ್ಕೊಳ್ಳಿ ಅಂತ ಹೇಳಿ ನಾನು ನಮ್ಮ ಮನೆಯವರಿಬ್ಬರೇ ಬೇಗ ಬೇಗ ಪೂಜೆನ ಮಾಡ್ತಿದ್ದೀವಿ. ಯಾಕೆಂದರೆ ನಮ್ಮ ಮನೆಯವ್ರು ಶಾಪಿಗೆ ಹೋಗಬೇಕು, ಬೇಗ ಒಂದು 6 ಗಂಟೆಗೆಲ್ಲ ಶಾಪ್ನ ಓಪನ್ ಮಾಡಬೇಕಿತ್ತು. ಹಾಗೆಯೇ ನಮ್ಮ ಮನೆಯವ್ರು ಕೂಡ ಶಾಪಿಗೆ ಹೋಗೋದ್ರಿಂದ ಸ್ವಲ್ಪ ಬೇಗ ಹೋಗಬೇಕು, ಬೇಗ ಪೂಜೆ ಆದರೆ ಬೇಗ ಹೊರಡ್ತೀನಿ ಅಂತ ಹೇಳ್ತಾಯಿದ್ರು. ಹಾಗೆಯೇ ಅಲ್ಲಿ ಪಕ್ಕದಲ್ಲಿ ದಿವಾನ್ ಕಾಟ್ ಇತ್ತಲ್ಲ, ನಮ್ಮನೆ ಹಾಲ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಎಲ್ಲನೂ ರೀಪ್ಲೇಸ್ ಮಾಡಬೇಕಾಗಿತ್ತು. ನಾನು ಒಬ್ಬಳ ಕೈಲೇ ಎತ್ತಕ್ಕಾಗಲ್ಲ ಅಂತ ಹೇಳಿ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆ ಕಡೆ ಸೈಡಿಗೆ ಇಟ್ಟಿರ್ತೀನಿ ಇವಾಗ. ಪೂಜೆ ಎಲ್ಲ ಮುಗಿಸಿ ನಾಳೆ ಬೇಕಾದರೆ ಅಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿ ಅದನ್ನು ಆಪೋಸಿಟ್ಟು ಅದನ್ನು ಇಟ್ಟರು, ದಿವಾನ್ ಕಾಟ್ನ. ಯಾಕೆಂದರೆ ಚಿಕ್ಕ ಮನೆಗಳು, ಬಾಡಿಗೆ ಮನೆ ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಪೂಜೆನ ಮಾಡಬೇಕಾಗತ್ತೆ. ದೇವ್ರ ಮನೆಯಲ್ಲೇ ಮಾಡ್ಬೋದಾಗಿತ್ತು, ಬಟ್ ಅಲ್ಲಿ ಜಾಸ್ತಿ, ಅದು ಕೂಡ ತುಂಬಾ ಚಿಕ್ಕದು ದೇವ್ರ ಮನೆ, ಹಾಗಾಗಿ ಅಲ್ಲಿಟ್ಟು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಯರು ನೋಡೋಣ, ಆದರೆ ಅಲ್ಲೇ ಇಡೋಣ ಅಂತ ಪ್ಲ್ಯಾನಿಂಗ್ ಇದೆ. ಹೀಗೆ ನಾನು ಕೂಡ ದೀಪನ ಹಚ್ಕೊಂಡು ಈ ರೀತಿ ಸಿಂಪಲ್ಲಾಗಿ ನಮ್ಮನೆ ಲಕ್ಷ್ಮಿನ ಪೂಜೆ ಮಾಡಿ ಮಾಡ್ಕೊಂಡ್ವಿ. ಹಾಗೆಯೇ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ದೀರಾ ಅಂದ್ಕೊಳ್ತೀನಿ. ಈ ನಮ್ಮನೇಲಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಪೂಜೆನ. ನಮ್ಮನೆಯವ್ರಿಗೆ ಸ್ವಲ್ಪ ಬೇಗ ಶಾಪ್ಗೆ ಹೋಗೋದ್ರಿಂದ ಬೇಗ ಪೂಜೆ ಆಗಬೇಕು ಅಂತ ಹೇಳಿ ತುಂಬಾ ಅರ್ಜೆಂಟ್ ಮಾಡ್ತಿದ್ರು. ನಾನು ಸ್ವಲ್ಪ ತೆಂಗಿನಕಾಯಿ ಹೊಡ್ಕೊಬನ್ನಿ ಅಂತ ಹೇಗೆ ಕಳಿಸ್ತಾ ಇದ್ದೀನಿ. ಯಾಕೆಂದರೆ ದೇವ್ರ ಮನೆಯಲ್ಲೂ ಪೂಜೆ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು, ಇಲ್ಲೂ ಮಾಡ್ಕೋಬೇಕು ಅಂದರೆ ತುಂಬ ಏನೋ ಒಂಥರ ಟೆನ್ಷನಲ್ಲೇ ಇರ್ತೀವಿ ನಾವು ಹೆಣ್ಮಕ್ಳುಗಳು. ಪೂಜೆ ಒಟ್ಟಿನಲ್ಲಿ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಬೇಕು ಅನ್ನೋ ಒಂದು ಕಾರಣ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ನಮಗೆ ಅವತ್ತಿನ ದಿವಸ ಕೋಪ ಅನ್ನೋದು ಇರುತ್ತೆ. ಯಾಕೆಂದರೆ ಎಲ್ಲ ಕೆಲಸ ನಾವೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೋಪನೂ ಬೇಗನೆ ಬಂದುಬಿಡುತ್ತೆ. ಅದನ್ನು ಸ್ವಲ್ಪ ಎಲ್ಲರ ಮೇಲೂ ಸಿಟ್ಟು ತೋರಿಸ್ತೀವಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಈ ರೀತಿಯಾಗಿ ನಮ್ಮನೇಲಿ ಪೂಜೆ ಕೂಡ ಮಾಡ್ಕೊತಾ ಇದ್ದೀವಿ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಹೀಗೆ ಕಾಮಾಕ್ಷಿ ದೀಪನ ಇಟ್ಟಿದ್ದೀನಿ, ಮತ್ತು ಅಲ್ಲಿ ಗಣೇಶನ ಕೂಡ ಇಟ್ಟಿದ್ದೀನಿ. ಯಾವುದೇ ಪೂಜೆ ಮಾಡಬೇಕಂದ್ರೂ ಗಣೇಶನಿಗೆ ಮೊದಲು ಪೂಜೆನ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಕಳಸದ ಮುಂದೆ ಚಿಕ್ಕದಾಗಿ ಒಂದು ಗಣೇಶನ ವಿಗ್ರಹನ ಕೂಡ ಇಟ್ಕೊಂಡು ಗರ್ಕೆನ ತಂದಿದ್ದೆ, ಅದನ್ನು ಇಟ್ಟು ಕೂಡ ಪೂಜೆ ಮಾಡಿದ್ದೀನಿ. ಮತ್ತು ನಾನಿಲ್ಲಿ 9 ಜನ ಮುತ್ತೈದೆಯರಿಗೆ ಕೊಡೋವಂತಹ ಬಾಗಿನ ಅಂದರೆ ಬ್ಲೌಸ್ ಪೀಸು, ತೆಂಗಿನಕಾಯಿ, ಪ್ರಮುಖವಾಗಿ ತೆಂಗಿನಕಾಯಿನ ಕೊಡಲೇಬೇಕು, ಮತ್ತು ₹1 ಕಾಯಿನು, ಅರಿಶಿನ ಕುಂಕುಮ, ಮತ್ತು ಬಾಳೆಹಣ್ಣು, ಎಲೆ, ಅಡಿಕೆ, ಇದ್ರ ಜೊತೆಗೆ ಅಡಿಕೆ, ಬಟ್ಲಡಿಕೆ ಬರುತ್ತಲ್ಲ ಅದನ್ನು ಕೂಡ ಇಟ್ಟು ಈ ಥರ ನಾನು ಫಸ್ಟೇ ಪೂಜೆ ಮಾಡಬೇಕಾದ್ರೇ ನಾನು ಫಸ್ಟೇ ಈ ಥರ 9 ಜನರಿಗೆ ಕೊಡೋವಂಥದ್ದನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ಕುಂಕುಮ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲೂ ತೆಂಗಿನಕಾಯಿನ ಇಟ್ಟರು ಕೊಟ್ಟರೆ ಇನ್ನೂ ಅದರದ್ದು ಮಹತ್ವ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮುತ್ತೈದೆಯರಿಗೆ ತೆಂಗಿನಕಾಯಿ ಕೊಡೋದು ಅಂದರೆ ತೆಂಗಿನಕಾಯಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತಾರೆ. ಹಾಗೆ ನಾನು ನಮ್ಮನೆಯವ್ರ ಹತ್ರನೇ ಕಂಕಣನ ಕಟ್ಟಿಸ್ಕೊಂಡು ಮೊದಲು ಪೂಜೆ ಮಾಡಬೇಕಲ್ವ, ಹಾಗಾಗಿ ಅವ್ರ ಹತ್ರನೇ ಕಂಕಣ ಕಟ್ಟಿಸ್ಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು. ಯಾಕೆಂದರೆ ಇಷ್ಟು ದಿನ ನಮ್ಮನೆಯವರು ಬೇಗನೆ ಶಾಪ್ಗೆ ಹೋಗ್ತಾಯಿದ್ರು. ನನ್ನ ದೊಡ್ಡ ಮಗ ಇರ್ತಿದ್ನಲ್ಲ, ಅವನು ಕಂಕಣ ಕಟ್ಟೋದಾಗಿರ್ಬೋದು ಎಲ್ಲ ಮಾಡ್ಕೊಡ್ತಾಯಿದ್ದ. ಆದರೆ ಈ ಸರಿ ಚಿಕ್ಕವನು ಸ್ವಲ್ಪ ಎದ್ದೇಳೋದೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ನಮ್ಮನೆಯವ್ರಿಗೇ ಅವ್ರ ಹತ್ರನೇ ಬೇಗ ಕಂಕಣನ ಕಟ್ಟಿಸ್ಕೊಳ್ಳೋಣ ಅಂತ ಹೇಳಿ ಕಟ್ಟಿಸ್ಕೊತಾ ಇದ್ದೀನಿ. ಯಾಕೆಂದರೆ ಆಮೇಲೆ ಪೂಜೆ ಬೇಕಾದರೆ ಲೇಟಾಗಿ ಮಾಡ್ಕೋಬೋದು, ಬಟ್ ಇವಾಗ ಕಂಕಣ ಎಲ್ಲ ಕಟ್ಟಿಸ್ಕೊಂಡು ನಾನು ಏನು ಬೇಕು ಅದನ್ನು ಮೇಯ್ನಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಕಂಕಣನ ಕಟ್ಟಿಸ್ಕೊತಾ ಇದ್ದೀನಿ. ಇನ್ನು ನಾನು ಅವ್ರಿಗೂ ಕೂಡ ಕಂಕಣನ ಕಟ್ಟಿದೆ. ಅವ್ರು ಕಂಕಣ ಕಟ್ಟಿ ಪೂಜೆ ಮುಗಿಸಿ ಶಾಪಿಗೆ ಹೋಗಬೇಕು, ಮತ್ತು ಅದಾದಮೇಲೆ ತಿಂಡಿ ಮಾಡಬೇಕು. ಮತ್ತು ಅವತ್ತೇನು ಮೋಹಿತ್ಗೆ ರಜಾ ಕೊಟ್ಟಿರಲಿಲ್ಲ, ಆದರೂ ಕೂಡ ಅವನು ಲೀವ್ ಹಾಕ್ತಾ, ಅಮ್ಮ ನಾನು ಇವತ್ತು ಹೋಗಲ್ಲ ಅಂತ ಹೇಳಿ ಲೀವ್ ಹಾಕ್ತಾ. ಸರಿ ಅಂತ ಹೇಳಿ ನಾನು ಕೂಡ ಮನೇಲೆ ಉಳಿಸ್ಕೊಂಡೆ, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಏನಾದ್ರು ಈ ಥರ ಹಬ್ಬ ಮಾಡಿದಾಗ ಉಳ್ಕೊಳ್ಳೋದಕ್ಕೆ ತುಂಬ ಆಸೆ ಪಡ್ತಾರೆ ಅಂತ ಹೇಳಿ ನಾನು ಕೂಡ ಮನೆಯಲ್ಲೇ ಉಳಿಸ್ಕೊಂಡೆ. ನನಗೂ ಸ್ವಲ್ಪ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಅಂದರೆ ಅಷ್ಟೊಂದೇನು ಹೆಲ್ಪ್ ಮಾಡಲ್ಲ, ಓಕೆ.
ಇದಾದಮೇಲೆ ನಾನು ನಮ್ಮನೆಯವ್ರಿಗೂ ಕೂಡ ಕಂಕಣನ ಕಟ್ಟಿದೆ. ಹಾಗೆ ಇನ್ನೊಂದು ಕಂಕಣನ ಆ ತಾಯಿ ಬಲಭಾಗದಲ್ಲಿ ಇಟ್ಟು ಆ ತಾಯಿಗೂ ಕೂಡ ಒಂದು ಕಂಕಣನ ರೆಡಿ ಮಾಡಿದ್ದೆ. ಇಷ್ಟೇ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡ್ವಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಒಬ್ಬಟ್ಟು ಅದು ಇದು ಎಲ್ಲನೂ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ತಾಯಿಗೂ ಕೂಡ ಕಂಕಣನ ಇಡ್ತಾಯಿದ್ದೀನಿ. ಕಂಕಣನ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ಸೈಡಲ್ಲಿ ಇಡ್ತಾಯಿದ್ದೀನಿ ಬಲಗಡೆಗೆ. ಈ ರೀತಿಯಾಗಿ ಇವತ್ತಿನ ಪೂಜೆಗೆ ತಯಾರಿ ಮಾಡ್ಕೊತಾ ಇದ್ವಿ. ಹಾಗೆಯೇ ಇವಾಗ ಇಬ್ಬರು ಕೂಡ ಪೂಜೆನ ಮುಗಿಸಿ ನನ್ನ ಮಗನ ಕರೀತಾ ಇದ್ದೆ ಬಾರೋ ಅಂತ ಹೇಳಿ. ಅವನು ಸ್ನಾನ ಮಾಡ್ಕೊಂಡು ಬೇಗ ಬಾ ಎದ್ಬಿಟ್ಟ ಅಷ್ಟರೊಳಗೆ. ಸ್ನಾನ ಮಾಡ್ಕೊಂಡು ಬಾ ಬೇಗ ಅಂದರೂ ಕೂಡ ಕೇಳ್ತಾನೇ ಇಲ್ಲ. ಆದರೂ ಕೂಡ ನಾವು ಇಬ್ಬರೇ ಸದ್ಯಕ್ಕೆ ಪೂಜೆ ಮಾಡೋಣ ಇವತ್ತು, ಆಮೇಲೆ ಅವನು ಬಂದು ಮಾಡ್ತಾನೆ ಅಂತ ಹೇಳಿಬಿಟ್ಟು ನಾನು ಮತ್ತು ನಮ್ಮನೆಯವರು ಇಬ್ಬರು ಕೂಡ ಪೂಜೆನ ಮಾಡ್ಕೊತಾ ಇದ್ವಿ. ನಿಮ್ಗೆ ಇವತ್ತಿನ ಲಾಗು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇವತ್ತಿನ ಲಾಗ್ ಈ ಥರ ಆಯಿತು ನೋಡಿ. ನಮ್ಮ ಮನೆಗೆ ಬರೋವಂಥ ಲಕ್ಷ್ಮಿ ಎಲ್ಲರ ಮನೆಗೂ ಬರಲಿ. ನಮ್ಮ ಮನೆಗೂ ಬಂದಿದ್ದಾರೆ, ಮುಂದಿನ ವರ್ಷವೂ ಇದೇ ರೀತಿ ಬರಲಿ ಅನ್ನೋದು ನಮ್ಮ ಆಸೆ. ಈ ರೀತಿಯಾಗಿ ಪೂಜೆನ ಕೂಡ ಮಾಡ್ಕೊತಾ ಇದ್ವಿ. ನಮ್ಮನೆಯವ್ರು ಗಂಟೆ ಅಲ್ಲಾಡಿಸ್ತಾ ಇದ್ದಾರೆ. ಫಸ್ಟ್ ಟೈಮ್ ನಮ್ಮನೆಯವರು ಈ ಥರ ನನಗೆ ಪೂಜೆಗೆ ಹೆಲ್ಪ್ ಮಾಡಿದ್ದು ತುಂಬಾ ಖುಷಿಯಾಯಿತು. ಅವರು ವೀಡಿಯೋದಲ್ಲೆಲ್ಲ ಬರೋದಾಗಿರ್ಬೋದು ಅಥವಾ ಫೋಟೋದಲ್ಲಾಗಿರ್ಬೋದು ಬರೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಆದರೆ ಈ ಸಾರಿ ನಾನು ಹೇಳಿದ್ದಕ್ಕೆ ಸ್ವಲ್ಪ ಒಬ್ಬಳೇ ಮಾಡ್ತಿದ್ದಾಳೆ ಎಲ್ಲನೂ ಅಂತ ಹೇಳಿಬಿಟ್ಟು ಈ ಸಾರಿ ಅವರು ಪೂಜೆ ಮಾಡಲಿಕ್ಕೆ ಒಪ್ಕೊಂಡ್ರು. ಅಂದರೆ ಅಷ್ಟೊಂದೇನು ಆ ಥರ ಏನಿಲ್ಲ, ಬರ್ತಾರೆ. ಬಟ್ ಅವ್ರದ್ದು ಟೈಮು ಬಿಸ್ನೆಸ್ ಮಾಡೋರಿಗೆ ಟೈಮು ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾಗಿ ಅಂದರೆ ಯಾವುದೋ ಟೈಮಲ್ಲಿ ಎದ್ದೇಳಬೇಕು, ಹೋಗ್ಬೇಕು ಶಾಪ್ ಹತ್ರ, ಈ ಥರ ಎಲ್ಲ ಇರಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ. ಈ ಥರ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಎಲ್ಲರ ಜೊತೆನೂ ಮಿಂಗಲ್ ಆಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಅವರು ಜಾಸ್ತಿ ಮನೆಯಲ್ಲಿ ಇರೋದಾಗಿರ್ಬೋದು ಇದೆಲ್ಲ ಮಾಡೋಕ್ಕೋಗಲ್ಲ. ಯಾಕೆಂದರೆ ಎನಿ ಟೈಮ್ ಅವರು ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗ್ತಾರಲ್ವ ಶಾಪಿಗೆ. ಹಾಗಾಗಿ ಸ್ವಲ್ಪ ಹಬ್ಬದ ಟೆನ್ಷನಲ್ಲಿ ಸ್ವಲ್ಪ ಬೇಗ ಹೋಗ್ಬಿಡ್ತಾರೆ ಶಾಪಿಗೆ. ಹಾಗಾಗಿ ಸ್ವಲ್ಪ ಮನೇಲಿರೋದು ಕಮ್ಮಿನೇ. ಇವತ್ತು ಹೆಂಗೋ ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಈ ಸರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸರಿ ಮನೇಲಿದ್ದು ನನ್ನ ಜೊತೆ ಪೂಜೆಗೆ ಸಪೋರ್ಟ್ ಮಾಡಿದ್ರು. ಹಾಗಾಗಿ ತುಂಬಾ ಖುಷಿ ಆಯಿತು. ಅವ್ರಿಗೆ ಸ್ವಲ್ಪ ಮುಜುಗರ ಈ ವಿಡಿಯೋ ಇದು ಎಲ್ಲ ಅಂತ ಅಂದರೆ ಸ್ವಲ್ಪ ಮುಜುಗರ ಪಡ್ತಾರೆ. ಹಾಗಾಗಿ ಜಾಸ್ತಿ ವಿಡಿಯೋದಲ್ಲಿ ಬರೋಲ್ಲ. ಈಗ ದೇವರಿಗೆ ಮಂಗಳಾರತಿನ ಕೂಡ ಮಾಡ್ಕೊತಾ ಇದ್ವಿ. ಈ ರೀತಿಯಾಗಿ ಮಂಗಳಾರತಿನ ಮಾಡಿಕೊಂಡು ಇನ್ನು ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ರವೆ ಉಂಡೆ ಎಲ್ಲ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನು ಇಟ್ಟಿದ್ದೀನಿ. ಇನ್ನು ಇವತ್ತಿನ ಪೂಜೆ ಈ ಥರ ಸಿಂಪಲ್ಲಾಗಿ ಆಯಿತು. ಇನ್ನು ಕೊಡೋರಿಗೆ ಬಳೆ ಆಗಿರ್ಬೋದು ಪ್ರತಿಯೊಂದೂ ನಾನು ರಾತ್ರಿನೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಯಾಕೆಂದರೆ ಬೆಳಗ್ಗೆ ಎದ್ದು ಎಲ್ಲನೂ ಮಾಡೋಕ್ಕಾಗಲ್ಲ, ಮತ್ತು ಅಡುಗೆ ಎಲ್ಲ ಮಾಡಬೇಕಲ್ಲ. ಹಾಗಾಗಿ ಈಗ ನಮ್ಮ ಮನೆಯವ್ರು ಪೂಜೆ ಮಾಡಿ ಈಗ ಶಾಪಿಗೆ ಹೊರಡ್ತಾರೆ. ಅವರು ಹೊರಟ ಮೇಲೆ ನಾನು ತಿಂಡಿಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಇವತ್ತಿನ ತಿಂಡಿ ಅವತ್ತು ಪಲಾವ್ ಮಾಡೋಣ ಅಂತಿದ್ದೆ, ಬಟ್ ಆ ಟೈಮ್ ಕಮ್ಮಿ ಇದ್ದಿದ್ದರಿಂದ ನಮ್ಮನೆಯವರು ಏನು ಗೊತ್ತಾ, ಮಾಡೋ ಕೆಲಸದಲ್ಲೇ ದೇವ್ರನ್ನ ಕಾಣ್ತಾರೆ. ಈ ಥರ ಎಲ್ಲ ಪೂಜೆ ಮಾಡೋದು ಅದರಲ್ಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಏನೋ ದೇವ್ರ ಕೈ ಮುಗಿಬೇಕು ಮುಗಿತಾರೆ. ಮತ್ತೆ ದೇವಸ್ಥಾನಗಳೆಲ್ಲ ಕರ್ಕೊಂಡು ಹೋಗೋದಂದ್ರೆ ಏನು ಇದು ಮಾಡಲ್ಲ, ಕರ್ಕೊಂಡು ಹೋಗ್ತಾರೆ. ಆದ್ರೆ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡಬೇಕು ಅನ್ನೋದು ಅವರ ಒಂದು ನಂಬಿಕೆ. ಚೆನ್ನಾಗಿ ಕೆಲಸ ಮಾಡಿಕೊಂಡು ಪೂಜೆ ಮಾಡಿದ್ರೆ ಅದೊಂಥರ ಇದು ಕೊಡುತ್ತೆ ಅಂತ ಅವರ ನಂಬಿಕೆ. ನಾವು ಮಾಡೋ ಕೆಲಸದಲ್ಲೇ ದೇವ್ರನ್ನ ನೋಡಬೇಕು ಅಂತ ಹೇಳೋದು ಅವರ ಒಂದು ನಂಬಿಕೆ ಆಗಿದೆ. ಹಾಗೆ ನಾನು ದೇವ್ರ ಹತ್ರ ಫೋಟೋ ಹೂ ಮುಡ್ಸಿದ್ನಲ್ಲ ಲಕ್ಷ್ಮಿ ಫೋಟೋಗೆ, ಅದು ಕೆಳಗಡೆ ಬಿದ್ದೋಗಿತ್ತು ಅಂತ ಹೇಳಿ ಅವರನ್ನೇ ಸರಿ ಮಾಡ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ, ಅದೆಲ್ಲ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ನಿಧಾನಕ್ಕಾದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಆಗ್ತಾರೆ. ಸ್ವಲ್ಪ ಅವರು ಮಾತೆಲ್ಲ ಕಮ್ಮಿ, ಯಾರ ಜೊತೆನೂ ಅಷ್ಟು ಮಾತಾಡಲ್ಲ, ಸ್ವಲ್ಪ ಸೈಲೆಂಟ್. ಮತ್ತೆ ಈ ಫೋಟೋ ವಿಡಿಯೋ ಮುಂಚೆ ಎಲ್ಲ ಅಷ್ಟು ಬರ್ತಿರ್ಲಿಲ್ಲ, ಬಟ್ ಈಗೀಗ ಸ್ವಲ್ಪ ಏನು ಕೋಪ ಮಾಡ್ಕೊಳ್ಳೋದು ಥರ ಎಲ್ಲ ಮಾಡೋದಿಲ್ಲ. ಈಗ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹಾಗೆ ನಾನು ಕೂಡ ತಾಯಿ ಆಶೀರ್ವಾದನ ತಗೋತಾ ಇದ್ದೀನಿ. ಪ್ರದಕ್ಷಿಣೆ ಎಲ್ಲ ಮುಗಿಸಿ ಇವಾಗ ಅವ್ರ ಹತ್ರ ಸ್ವಲ್ಪ ನಾನು ಸ್ವಲ್ಪ ಕುಂಕುಮ ಇಟ್ಸ್ಕೊಳ್ಳೋದು ಅದೆಲ್ಲ ಮಾಡ್ಕೊತಾ ಇದ್ದೀನಿ. ಅರಿಶಿನ ಆ ಕಡೆ ಈ ಕಡೆ ಸ್ವಲ್ಪನೇ ಹಾಕ್ತಿದ್ದಾರೆ. ಅಂದ್ರೆ ಕೆನ್ನೆ ಹಿಂದಕ್ಕೆ, ಅಂದ್ರೆ ಕೆನ್ನೆ ಹಿಂದಕ್ಕೆ ಹಾಕ್ಬೇಕಲ್ವಾ, ಅವ್ರು ಸ್ವಲ್ಪ ಮುಂದಕ್ಕೆನೆ ಹಾಕ್ತಿದ್ದಾರೆ. ಅರಿಶಿನ ಕುಂಕುಮ ಎರಡು ಮಿಕ್ಸ್ ಮಾಡಿ ಹಾಕ್ತಿದ್ದಾರೆ. ಹಂಗಾಗಿ ಈ ಕಡೆಗೆ ಹಾಕಿ ಅಂತ ಹೇಳ್ತಾ ಇದೆ. ಹಿಂಗೆ ಇವತ್ತಿನ ಪೂಜೆ ಆಯ್ತು. ಅವ್ರ ಆಶೀರ್ವಾದನ ಕೂಡ ತಗೊಂಡು
ಇವಾಗ ನೋಡಿ ನಮ್ಮನೆ ಪೂಜೆ ಈ ತರ ಸಿಂಪಲ್ ಆಗಿ ಮಾಡ್ಕೊಂಡ್ವಿ. ನಿಮ್ ಮನೆಗಳಲ್ಲಿ ಯಾವ ತರ ಮಾಡಿದ್ರಿ ಅಂತ ಹೇಳಿ ನನ್ಗೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬಿಡಿ, ಪೂರ್ತಿ ವಿಡಿಯೋನ ನೋಡಿ. ಇದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಮುಂದಿನ ಸಾರಿ ಅದನ್ನ ತಿಳ್ಕೊಳಕ್ ನಮಗೂ ಯೂಸ್ ಆಗುತ್ತೆ. ಅದ್ರಲ್ಲಿ ಏನ್ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ನೀವು ನಮ್ಗೆ ಹೇಳ್ಕೊಡಿ. ಹೇಳ್ಕೊಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ. ನೋಡಿ ನಮ್ಮನೆ ಮಹಾಲಕ್ಷ್ಮಿ ಇವ್ರು. ನಾನು ದೇವರಿಗೆ ಅಂತಾನೆ ಓಲೆನ ಇಟ್ಟಿರೋದದು. ಅದು ನಾನ್ ಯೂಸೇ ಮಾಡಲ್ಲ ಆ ಓಲೆನ. ಯಾಕೆಂದ್ರೆ ದೇವರಿಗೆ ಅಂತಾನೆ ಇಟ್ಬಿಟ್ಟಿದೀನಿ. ಇನ್ನ ಆ ತಾಯಿಗೆನೆ ಅಂತ ಹೇಳಿ ಆ ಹಂಗೆ ಫಿಕ್ಸ್ ಮಾಡ್ಬಿಟ್ಟಿದೀನಿ. ಅಲ್ಲಿ ಹಾಕಿರೋ ಟಾಬ್ ಆಗಿರ್ಬೋದು ಯಾವ್ದನ್ನು ನಾನು ಯೂಸ್ ಮಾಡೋದಿಲ್ಲ. ಅದನ್ನ ಪರ್ಮನೆಂಟ್ ಆಗಿ ಲಕ್ಷ್ಮೀ ದೇವಿಗೆನೆ ಇಟ್ಬಿಟ್ಟಿದೀನಿ. ಇದೆಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಇವಾಗ ಒಬ್ಬಟ್ಟಿಗೆ ಅಂತ ಹೇಳಿ ರೆಡಿ ಮಾಡ್ಕೊಂತಾ ಇದ್ದೀನಿ. ಇನ್ನು ಈ ರೀತಿಯಾಗಿ ಹೂರ್ಣನ ಸಿದ್ಧತೆ ಮಾಡಿಕೊಂಡು ಇವಾಗ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಬ್ಬಟ್ಟು ಕೂಡ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ನೀರಿನ ಅಂಶ ಇರಬಾರ್ದು ಹೂರ್ಣದಲ್ಲಿ. ಹಾಗಾಗಿ ಈ ರೀತಿ ಪ್ರಿಪೇರ್ನ ಮಾಡ್ಕೋಬೇಕು. ನೋಡಿ ಒಬ್ಬಟ್ಟು ಕೂಡ ಸಿದ್ಧತೆ ಆಗ್ತಾ ಇದೆ. ಎಷ್ಟು ಬೇಗ ಮಾಡ್ಕೊತೀವಿ ಅಷ್ಟು ಬೇಗ ಒಳ್ಳೆಯದು. ಯಾಕೆಂದರೆ ಬೇಗ ಬೇಗ ಕೆಲಸ ಆಗಬೇಕಲ್ವಾ, ಸೊ ಹಾಗಾಗಿ. ಇನ್ನು ಈ ಕಡೆ ಒಬ್ಬಟ್ಟು ಮಾಡ್ಕೊತಾ ಸ್ವಲ್ಪ ಸೌತೆಕಾಯಿ ಎಲ್ಲ ಇತ್ತಲ್ವ, ಅದನ್ನು ಕೂಡ ಸಿಪ್ಪೆ ತೆಗೆದು ಬೇಗ ಹೆಸರು ಬೇಳೆ ಜೊತೆ ಮಿಕ್ಸ್ ಮಾಡಿಕೊಂಡು ಕೋಸಂಬರಿ ಕೂಡ ರೆಡಿ ಮಾಡ್ಕೋಬೇಕು. ಎಲ್ಲ ಒಬ್ಬರೇ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಅಂದರೆ ಈ ಸಾರಿ ಸರಿಗಿಂತ ಈ ಸಾರಿ ಬೇಗನೆ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಬೇಗ ಪೂಜೆ ಎಲ್ಲ ಮುಗಿಸ್ತಿದ್ವಲ್ಲ, ಹಂಗಾಗಿ. ಇವಾಗ ಕೋಸಂಬರಿನ ಕೂಡ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಸೌತೆಕಾಯಿನ ತೊಗೊಂಡು ಸಿಪ್ಪೆ ತೆಗೆದು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಹೆಸರುಕಾಳು ಪಲ್ಯ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಇನ್ನು ಮುಂದಿನ ಐಟಮ್ ಅಂದರೆ ಈ ಮೊಳಕೆ ಹೆಸರುಕಾಳು ಪಲ್ಯ. ನೋಡಿ ಫ್ರೆಂಡ್ಸ್, ಈ ಹೆಸರು ಕಾಳನ್ನು 2 ದಿನ ಮುಂಚೆನೇ ನೆನೆಸಿಟ್ಟು ಬಟ್ಟೆಯಲ್ಲಿ ಬಿಗಿಯಾಗಿ ಕಟ್ಟಿಟ್ಟಿದ್ದೆ. ಇಷ್ಟು ಉದ್ದದ ಮೊಳಕೆ ಬಂದಿದೆ ನೋಡಿ. ಮೊಳಕೆ ಬಂದ ಕಾಳುಗಳನ್ನು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ನಿಮಗೂ ಗೊತ್ತೇ ಇದೆ. ಹಬ್ಬದ ದಿನ ಬರೀ ಎಣ್ಣೆ ಸಿಹಿ ತಿನ್ನೋದಕ್ಕಿಂತ ಈ ಥರ ಹೆಲ್ದಿ ಕಾಳುಗಳ ಪಲ್ಯ ಇದ್ದರೆ ಡೈಜೆಷನ್ಗೂ ತುಂಬ ಒಳ್ಳೆಯದು. ಈ ಮೊಳಕೆ ಕಾಳಿಗೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಸಿವೆ ಮತ್ತು ಒಗ್ಗರಣೆ ಕೊಟ್ಟು ಇಳಿಸೋ ಮುಂಚೆ ಕೊಬ್ಬರಿ ತುರಿ ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಘಮ ಅನ್ನುವ ಮೊಳಕೆ ಕಾಳು ಪಲ್ಯ ಕೂಡ ರೆಡಿಯಾಗುತ್ತೆ. ಹಬ್ಬದ ಊಟ ಇದೊಂಥರ ರಿಚ್ ಲುಕ್ಕು ಮತ್ತು ಟೇಸ್ಟನ್ನು ಕೊಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಬ್ಬಟ್ಟು, ಸೌತೆಕಾಯಿ, ಕೋಸಂಬರಿ, ಮೊಳಕೆ ಕಾಳು ಪಲ್ಯದ ಜೊತೆಗೆ ಅನ್ನ, ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ರೆಡಿ ಆಯಿತು. ಅಡುಗೆ ಮನೆ ಕೆಲಸ ಮುಗಿಸಿ ಎಲೆ ಹಾಕಿ ಬಡಿಸೋ ಅಷ್ಟರಲ್ಲಿ ಒಂಥರ ಸಾರ್ಥಕತೆಯ ಭಾವನೆ. ಮನೆ ಮಂದಿ ಎಲ್ಲ ಕೂತು ಇಷ್ಟಪಟ್ಟು ತಿನ್ನೋದನ್ನು ನೋಡೋದೇ ನಮ್ಗೆ ದೊಡ್ಡ ಖುಷಿ. ಅಂದಮೇಲೆ ನಿಮ್ಮ ಮನೆಯಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಇವಾಗ ನಾನು ಬೇಗ ಹೋಗಿ ಎಲ್ರಿಗೂ ಬಿಸಿಯಾಗಿ ಊಟ ಬಡಿಸ್ತೀನಿ. ಬನ್ನಿ ನೀವು ಕೂಡ ನಮ್ಮನೆ ನಮ್ಮನೆಯವ್ರಿಗೆ ಹಬ್ಬದ ದಿನವೂ ಸ್ವಲ್ಪ ಟೆನ್ಷನಲ್ಲೇ ಇರ್ತಾರೆ. ಯಾವಾಗಲೂ ಹಬ್ಬದ ದಿನವೂ ಅಂಗಡಿಲಿ ಏನಾಗ್ತಿರುತ್ತೆ ಏನು ಬರೀ ಇದೇ ಆಗ್ತಿರುತ್ತೆ ಅವರಿಗೆ. ಸದ್ಯಕ್ಕೆ ನನ್ನ ಮಗ ಅಂಗಡಿನಲ್ಲಿದ್ದ, ಅವ್ನು ನೋಡ್ಕೊತಾ ಇದ್ದ. ಅವ್ರು ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅವನು ಮತ್ತು ಶೇಖರಣ ಮತ್ತು ನನ್ನ ಮಗ ಅಂಗಡಿಲಿದ್ದರು. ಈಗ ನಾವು ಎಲ್ಲವನ್ನು ಎಲೆಗೆ ಬಡಿಸ್ಕೊಂಡು ಊಟನ ಮಾಡ್ತಾಯಿದ್ವಿ. ಹೋಳಿಗೆ ಮತ್ತು ಪಾಯಸ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಏಕೆಂದರೆ ಈಗ ಎಲ್ಲನೂ ಹತ್ತಿರದಲ್ಲೇ ತಂದು ಇಟ್ಕೊಂಡ್ರೆ ಬಡಿಸ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತಿನ ಊಟ ಈ ರೀತಿ ಆಯಿತು. ಇಬ್ಬರು ಒಟ್ಟಿಗೆ ಕೂತು ಊಟನೂ ಕೂಡ ಮುಗಿಸ್ಕೊಂಡ್ವಿ. ಈ ಹಬ್ಬದ ದಿವಸಗಳಲ್ಲಿ ನಿಜವಾಗ್ಲೂ ಏನೋ ಒಂಥರ ಬಾಳೆದೆಲೆ ಊಟ ಅಂದರೆ ತುಂಬಾ ಖುಷಿ ಆಗುತ್ತಲ್ವ. ಈ ಥರ ಎಲ್ಲ ವೆರೈಟಿ ಐಟಮ್ಸ್ ಎಲ್ಲ ಮಾಡಿಕೊಂಡು ಎಲೆ ತುಂಬ ಬಡಿಸ್ಕೊಂಡ್ರೆ ಸಖತ್ತಾಗಿರುತ್ತೆ. ನನಗಂತೂ ಸೀರೆಯಲ್ಲಿ ಕೆಲಸ ಮಾಡೋದು ಅಂದ್ರೇ ಆಗ್ತಿರಲಿಲ್ಲ. ಏನೋ ಒಂಥರ ಫೀಲಿಂಗ್ ಆಗ್ತಾಯಿತ್ತು ಸ್ಯಾರಿನಲ್ಲಿ. ಅಟ್ಲೀಸ್ಟ್ ಸ್ಯಾರಿ ಚೇಂಜ್ ಮಾಡಿ ಡ್ರೆಸ್ಸಲ್ಲಾದರೂ ಕೂತ್ಕೊಂಡು ಈ ಥರ ಎಲ್ಲ ಕೆಲಸ ಮಾಡ್ಕೊಂಡಿದ್ರೆ ಸರಿ ಆಗ್ತಾಯಿತ್ತು. ಬಟ್ ಇನ್ನು ಎಲ್ಲವನ್ನು ಕೂಡ ಮುಂದೆನೇ ಇಟ್ಕೊಂಡು ನಾವು ಊಟನ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಊಟ ಎಲ್ಲ ಮುಗಿಸಿ ಇನ್ನು ಸಂಜೆ ಪೂಜೆ ಇದು. ಇನ್ನು ಸಂಜೆ ಇನ್ನೊಂದು ರೌಂಡು ದೀಪ ಎಲ್ಲ ಹಚ್ಚಿ ಮತ್ತೆ ಇನ್ನೊಂದು ರೌಂಡು ಪೂಜೆನ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನೇನು 6 ಗಂಟೆ ಆಗ್ತಾ ಬಂತು. ಹಾಗಾಗಿ ನಾನು ಕೂಡ ಬೆಳಗ್ಗೆ ಎಲ್ಲ ರೆಡಿನೇ ಆಗಿರಲಿಲ್ಲ. ಸುಮ್ಮನೆ ಎಷ್ಟೊಂದು ಕೆಲಸ ಅಂತ ಹೇಳಿ ಸುಮ್ಮನೆ ಹಾಗೇ ಇದ್ದೆ. ಈಗಂತೂ ಎಲ್ಲ ಕೆಲಸ ಮುಗಿಸಿ ಎಲ್ಲವನ್ನು ನೀಟ್ ಮಾಡಿ ಇವಾಗ ಸಂಜೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸಂಜೆ ಪೂಜೆ ಅಂದರೆ ಇನ್ನೊಂದು ಆರತಿ ಮಾಡಿ ಮತ್ತು ಇನ್ನು ಎಲ್ಲರೂ ಬರ್ತಾರಲ್ವ ಅವ್ರಿಗೆಲ್ಲ ಕುಂಕುಮ ಕೊಡೋದು ಮತ್ತು ನಾನು ಹೋಗೋದು ಇದೆಲ್ಲ ಇರುತ್ತೆ. ಈಗ ದೀಪನ ಹಚ್ತಾ ಇದ್ದೀನಿ. ದೀಪನ ಹಚ್ಚಿ
ತಾಯಿಗೆ ಒಂದು ಆರತಿನ ಮಾಡಬೇಕಾಗತ್ತೆ. ಇನ್ನು ಕಳಸನ ತೆಗೆಯೋ ವಿಚಾರ ಬಂದರೆ, ಕಳಸನ ಬೆಳಿಗ್ಗೆ ತೆಗೆದ್ರೂ ಆಗುತ್ತೆ. ಅಂದರೆ ಶನಿವಾರ ಬೆಳಗ್ಗೆ ಒಂದು 6:30ಇಂದ 7:30 ತನಕನೂ ಚೆನ್ನಾಗಿರುತ್ತೆ. ಆವಾಗ ಕಳಸನ ತುಂಬ ಸಂಪ್ರದಾಯಬದ್ಧವಾಗಿ ಅರ್ಥಪೂರ್ಣವಾಗಿ ತೆಗಿಬೇಕಾಗತ್ತೆ. ಆ ತಾಯಿಗೆ ವಿಶೇಷವಾಗಿ ಹೇಗೆ ಬರ್ಮಾಡ್ಕೊಳ್ತೀವೋ ಹಾಗೆ ಕಳಸನ ತೆಗಿಬೇಕಾದ್ರೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ಇನ್ನು ಬೆಳಗ್ಗೆ ಎದ್ದು ಸಾಮಾನ್ಯವಾಗಿ ಬೆಳಗ್ಗೆ ಎದ್ದು ನೈವೇದ್ಯಕ್ಕೆ ಮಾಡಿ ಆಮೇಲೆ ಕಳಸ ಅಂದರೆ ಪೂಜೆ ಎಲ್ಲ ಮುಗಿಸಿ ಒಂದು ಆರತಿನ ಕೆಂಪಾರತಿನ ಮಾಡಿ ಆಮೇಲೆ ಕಳಸನ 3 ಸರಿ ಬಲಗಡೆಗೆ ಮತ್ತು 3 ಸರಿ ಎಡಗಡೆಗೆ ತಿರುಗಿಸಿ ನಾವು ಸ್ವಲ್ಪ ಅಲ್ಲಾಡಿಸೋದು ಅಷ್ಟೇ ಇಟ್ಟು ಆಮೇಲೆ ಬೇಕಾದರೆ ನಿಧಾನವಾಗಿ ಒಂದೊಂದನ್ನು ತೆಗೆದು ಇಡಬೇಕಾಗತ್ತೆ. ಮುಖವಾಡ ಆಗಿರ್ಬೋದು, ಹಾಕಿರೋವಂಥ ಒಡವೆಗಳಾಗಿರ್ಬೋದು, ಸೀರೆ ಆಗಿರ್ಬೋದು ಎಲ್ಲವನ್ನು ಕೂಡ. ಸೀರೆ ಆಗಲಿ ಒಡವೆ ಆಗಲಿ ಒಂದು ಸಾರಿ ದೇವರಿಗೆ ಹಾಕಿದ್ಮೇಲೆ ಅದನ್ನ ತೆಗೆದಾದ್ಮೇಲೆ ನೀವೊಂದು ಸಾರಿ ಮೈ ಮೇಲೆ ಹಾಕಿದ್ರೆ ತುಂಬಾ ಒಳ್ಳೆಯದು. ನೋಡಿ ಇವತ್ತಿನ ಸಂಜೆ ಪೂಜೆಗೆ ಈ ರೀತಿ ರೆಡಿ ಮಾಡ್ಕೊಂಡು ಇನ್ನು ನಾನು ಆರತಿ ಎಲ್ಲ ಮಾಡ್ತಿದ್ದೆ ಅಲ್ವಾ, ಅಷ್ಟರೊಳಗೆ ಇವನು ಅಮ್ಮ ಸೀರಿಯಲ್ ಸೆಟ್ ಇದೆಯಲ್ಲ ಅದನ್ನು ಹಾಕೋಣ ಕಣಮ್ಮ ಅಂತ ಹೇಳ್ದ. ಸರಿ ತಂದು ಹಾಕಪ್ಪ ನಿನ್ನಿಷ್ಟ, ಯಾಕೆ ಇದು ಮಾಡಬೇಕು ಅಂತ ಹೇಳಿ ಇದು ಮಾಡಿದೆ. ಅವನೇ ಎಲ್ಲನೂ ಕೂಡ ಬಿಡಿಸಿ ಅವನೇ ಹಾಕ್ತಾಯಿದ್ದಾನೆ. ಅವನು ನನಗೆ ಯಾಕೋ ಜಾತ್ರೆ ಆಯಿತು ಅಂತ ಅನಿಸ್ತಾಯಿತ್ತು, ಅದಕ್ಕೆ ಬೇಡ ಅಂತ ಸುಮ್ಮನಾಗಿದ್ದೆ. ಆದರೆ ಅವನು ಇಲ್ಲ, ಒಂದು ಸಂಜೆ ಟೈಮ್ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ ಹಾಕಮ್ಮ ಇರಲಿ ಅಂತ ಹೇಳ್ದ. ಹಾಗಾಗಿ ಅವನೇ ರೆಡಿ ಮಾಡಿ ಹಾಕ್ತಾಯಿದ್ದಾನೆ. ಇನ್ನು ನಮಗೆ ಸಂಜೆ ಪೂಜೆ ಅಂದರೆ ನಿಜವಾಗ್ಲೂ ಏನೋ ಒಂಥರ ಖುಷಿ. ಎಲ್ಲರ ಮನೆಗೂ ಹೋಗೋದಾಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಖುಷಿಯಾಗುತ್ತೆ. ನನಗೆ ಹೇಳ್ತಿದ್ದೀನಿ ಕರೆಂಟ್ ಏನಾದರೂ ಹೊಡೆದ್ಬಿಟ್ರೆ ಕಷ್ಟ ಅಂತ ಹೇಳಿ, ಯಾಕೆಂದರೆ ಆನಲ್ಲೇ ಇತ್ತಲ್ಲ, ಹಾಗಾಗಿ ದೀಪ ಎಲ್ಲ ಇದೆ. ಆದರೂ ಅವನು ಏನೋ ಧೈರ್ಯ ಮಾಡಿ ಹಾಕ್ತಿದ್ದಾನೆ. ಏನಾಗಲ್ಲಮ್ಮ ಬಿಡಿ ಅಂತ ಹೇಳ್ತಿದ್ದಾನೆ. ನಾನು ಎಷ್ಟು ಹೇಳಿದ್ರೂ ಬೇಡ ಬೇಡ ಅಂದ್ರೂ ಕೇಳ್ತಾನೆ ಇರಲಿಲ್ಲ. ಸಂಜೆ ಟೈಮಲ್ವಾ, ಇವತ್ತೊಂದು ದಿನ ಲಕ್ಷ್ಮಿ ಇರ್ತಾರಲ್ವ, ಹಾಕಿ ಏನಾಗಲ್ಲ ಅಂತ ಹೇಳಿ ಹಾಕಿಸ್ಬಿಟ್ಟ. ಸರಿ ಅಂತ ಹೇಳಿ ಅದಿರಲಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆದೆ. ಇನ್ನು ಇವತ್ತಿನ ಸಂಜೆ ಲಾಗ್ ಈ ಥರ ಇತ್ತು. ಮತ್ತು ಪ್ರಸಾದಕ್ಕೆ ಅಂತ ಹೇಳಿ ಕಡಲೆಕಾಳು ನೈವೇದ್ಯನ ಕೂಡ ಮಾಡ್ಕೊಂಡಿದ್ದೆ, ಅಂದರೆ ಬರೋರಿಗೆಲ್ಲ ಕೊಡಲಿ ಪ್ರಸಾದ. ಇನ್ನು ಎಲ್ಲ ಆದಮೇಲೆ ಇನ್ನು ಸಂಜೆ ಪೂಜೆಗೆ ಅಂತ ಹೇಳಿ ಮಾಡ್ಕೊತಿದ್ದೆ ಅಲ್ವಾ, ಇವಾಗ ಧೂಪ ಎಲ್ಲ ಹಾಕಿ ಮತ್ತು ಇನ್ನೊಂದು ಸಾರಿ ಮಂಗಳಾರತಿ ಮಾಡಬೇಕಾಗತ್ತೆ. ಇವಾಗ ಗಂಧದ ಕಡ್ಡಿನಲ್ಲಿ ಬೆಳಗಾದ್ಮೇಲೆ ತಾಯಿಯ ಆಶೀರ್ವಾದನ ತೊಗೊಂಡು ಸಂಜೆ ಒಂದು ಸ್ವಲ್ಪ ಬುಕ್ ಏನಾದರೂ ಓದೋದಿದ್ದರೆ ಓದ್ಬಿಟ್ಟು ಇವಾಗ ಎಲ್ಲನೂ ಕೂಡ ಒಂದು ಕಡೆಯಿಂದ ನೀಟ್ ಮಾಡ್ಕೊಂಡು ಕೂಡ ಬರಬೇಕಾಗತ್ತೆ. ಯಾಕೆಂದರೆ ಸಂಜೆ ಟೈಮು ಎಲ್ಲರ ಮನೆಗೂ ಹೋಗೋದಿರುತ್ತಲ್ವ, ಏನೇ ಕೆಲಸ ಇದ್ದರೂ ಕೂಡ ಬೇಗ ಮುಗಿಸ್ಕೊಬೇಕು. ಯಾಕೆಂದರೆ ಎಲ್ಲರ ಮನೆಗೂ ಹೋಗಿ ಬರೋ ಅಷ್ಟರೊಳಗೆ ತುಂಬಾ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಅಂದರೆ ಇವಾಗ ನಾನು ಒಬ್ಬಳು ಆಚೆ ಹೋದರೆ, ಈಗ ನನ್ನ ಮಗ ಒಬ್ಬರು ಮನೇಲಿರಲೇಬೇಕು, ಯಾರಾದರೂ ಬಂದೇ ಬರ್ತಾರೆ ಕುಂಕುಮಕ್ಕೆ ಅಂತ ಹೇಳಿ. ಇನ್ನು ಇವತ್ತಿನ ಪೂಜೆ ನೋಡಿ ಈ ಥರ ಆಯಿತು. ಇನ್ನು ಹೊರಗಡೆ ಹೊಸ್ಲಿಗೆಲ್ಲ ಪೂಜೆ ಮಾಡಿ, ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿ, ಮತ್ತು ಹೊರಗಡೆ ಎಲ್ಲ ದೀಪ ಹಚ್ಚಿದ್ದೀನಿ. ಮತ್ತು ಅಲ್ಲೆಲ್ಲ ಹೊಸ್ಲಿಗೆ ಇವತ್ತಿನ ದಿವಸ ದೀಪನೂ ಕೂಡ ಹಚ್ಚೋದು ತುಂಬಾ ಒಳ್ಳೆಯದು. ಹಾಗಾಗಿ ಈಗ ಮಂಗಳಾರತಿನ ಮಾಡಿ ಇನ್ನೊಂದು ಆರತಿನ ಮಾಡಿಬಿಡೋಣ. ಏಕೆಂದರೆ ತಾಯಿನ ಅಂದರೆ ಲಕ್ಷ್ಮಿ ಬರೋ ದಿನ ಒಂಥರ ಖುಷಿ ಇರುತ್ತೆ. ಬಟ್ ಅದರಿಂದ ಎಲ್ಲ ರಿಮೂವ್ ಮಾಡಿ ಎಲ್ಲ ತೆಗೆದಿಡ್ಬೇಕಾದ್ರೆ ಏನೋ ಒಂಥರ ಬೇಜಾರು ಕೂಡ ಆಗುತ್ತೆ. ಮತ್ತು ಎಷ್ಟು ಖುಷಿಯಿಂದ ಅಲಂಕಾರ ಮಾಡಿರ್ತೀವಿ, ಅದಾದಮೇಲೆ ಸ್ವಲ್ಪ ಎಲ್ಲನೂ ಎತ್ತಿಡೋದ್ರಲ್ಲೂ ಸ್ವಲ್ಪ ಬ್ಯುಸಿ ಆದಾಗ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ನಿಮಗೆ ಯಾರಿಗೆ ಈ ಥರ ಎಲ್ಲ ಬೇಜಾರಾಗಿದೆ ನನಗೂ ಕೂಡ ಕಮೆಂಟ್ ಹಾಕಿ. ನೋಡಿ ನಮ್ಮ ಮನೆ ಲಕ್ಷ್ಮಿನ ನಾಳೆ ಎಲ್ಲ ತೆಗಿಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ. ಯಾರ ಹತ್ರನಾದರೂ ಅಂದರೆ ಒಡವೆಗಳನ್ನ ಹಾಕಿರೋದನ್ನು ಹಾಕಬಾರ್ದು ಅಂತ ಹೇಳ್ತಾರೆ. ಆದರೆ ಅರಿಶಿಣದ ನೀರು, ಗೋಮೂತ್ರ ಎಲ್ಲ ಹಾಕಿ ಆ ತಾಯಿಗೆ ಅರ್ಪಿಸೋದ್ರಿಂದ ಏನೂ ಆಗಲ್ಲ ಅನ್ಕೋತೀನಿ. ಯಾಕೆಂದರೆ ದೇವರಿಗೆ ಅಂತಲೇ ಯಾರೂ ಸಪ್ರೇಟಾಗಿ ಮಾಡಿಸಿರಲ್ಲ ಅಲ್ವಾ. ಹಾಗಾಗಿ ಇವಾಗ ನಾನು ಕೆಂಪಾರತಿನ ಮಾಡಿಕೊಂಡು ಬೆಳ್ಳಿ ದೀಪನ ಇಟ್ಟಿದ್ದೀನಿ. ಅದರಲ್ಲಿ ತುಪ್ಪದ ಬತ್ತಿನ ಹಾಕಿ ನಾನಿವಾಗ ತಾಯಿಗೆ ಮಂಗಳಾರತಿನ ಮಾಡ್ತಾಯಿದ್ದೀನಿ. ಆ ತಾಯಿಗೆ ಈ ಥರ ಲಾಸ್ಟಲ್ಲಿ ಮಂಗಳಾರತಿನ ಮಾಡಿ ಮತ್ತೆ ಇನ್ನೊಂದು 10 ಗಂಟೆಗೆ ಒಂದು ಮಂಗಳಾರತಿನ ಮಾಡಿದ್ರೆ ಸಾಕು. ಇನ್ನು ಬೆಳಗ್ಗೆಗೆ ಕಳಸನ ತೆಗಿಬೋದು. ಏನಾದರೂ ನೈವೇದ್ಯ ಮಾಡಿ ಆಮೇಲೆ ಕಳಸನ ತೆಗೆದ್ರೆ ತುಂಬಾ ಒಳ್ಳೆಯದು. ಈಗ ನಾನು ಈಗಲೂ ಕೂಡ ರಸಾಯನ ಮತ್ತೆ ಮಾಡ್ಕೊಂಡಿದ್ದೀನಿ. ರಸಾಯನನಾದರೂ ಏನಾದರೂ ನಿಮ್ಮ ಕೈಲಿ ಏನಾಗುತ್ತೆ ಅದು, ಬಾಳೆಹಣ್ಣಿದ್ರೆ ಒಂದೆರಡು ಬಾಳೆಹಣ್ಣು ಹೆಚ್ಚಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಬೆಲ್ಲ, ತುಪ್ಪ ಎಲ್ಲವನ್ನೂ ಹಾಕಿ ಆ ನೈವೇದ್ಯನ ಕೂಡ ಮಾಡ್ಬೋದು. ಯಾಕೆಂದರೆ ಎಮರ್ಜೆನ್ಸಿಗೆ ಬೇಗ ಆಗುತ್ತೆ ಅಂತ. ಹಾಗೆ ಲಕ್ಷ್ಮೀ ದೇವಿಗೆ ಪೂಜೆ ಕೂಡ ಅರ್ಪಿಸಿ
ಇವತ್ತಿನ ಲಾಗು ಸಂಪೂರ್ಣವಾಗಿ ಮುಗೀತು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಇದನ್ನು ಮರಿ